ಯಾಕಕ್ಕ ಅಳ್ತಾ ಇದ್ಯಾ? ನಮ್ಮ ಅಕ್ಕಂಗ್ ಅವಾಗ ಕಣ್ಣೀರ್ ಬರ್ಲಿಲ್ಲ ಅಂದ್ರೆ ಇರಿಟೇಟ್ ಆಗುತ್ತೆ, ಅದಕ್ಕೆ ಅಳ್ತಿರ್ಬೇಕು. ಈ ಅಂಜು, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ನನ್ ಕಣ್ಣೀರಿಗೆ ಕಾರಣ ನನ್ ಬೇಜಾರಲ್ಲ ಕಣೆ, ವಿಕ್ಕಿ ಅವರು. ಅವ್ರು ಎಲ್ಲರೂ ನೋಡ್ತಿದ್ರು. ಅವ್ರೆಷ್ಟು ನೊಂದ್ಕೊಂಡಿರಲ್ಲ ಹೇಳು. ಅವ್ರ ಬೇಜಾರ್ ನೋಡಿ ನಂಗೆ ಹಿಂಸೆ ಆಗ್ತಿದೆ ಕಣೆ. ಯಾರಿಗೆ ಆಗ್ಲಿ ಅವ್ರ ಹುಡುಗಿ ಬೇರೆಯವ್ರ ಜೊತೆ ಶಾಸ್ತ್ರ ಮಾಡ್ಕೊಳ್ಳೋದು ನೋಡಿದ್ರೆ ಕಷ್ಟ ಆಗಲ್ವಾ? ಓ, ಇದಾ ವಿಷಯ. ವಿಕ್ಕಿ ಅಣ್ಣಂಗೆ ಕಷ್ಟ ಆದ್ರೂ ನಾಳೆನೇ ನೀನ್ ಸಿಗ್ತೀಯಾ ಅಂತ ಹೇಳಿ ಖುಷಿನ ಸೇರಿಸ್ಕೊಂಡಿರ್ತಾನೆ. ಅದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ವಾ? ಅದು ಹಾಗಲ್ಲ ಅದಕ್ಕೆ. ನನಗೂ ಯಾರ್ದೋ ಜೊತೆನೂ ಶಾಸ್ತ್ರಗಳನ್ನ ಮಾಡ್ಕೊಳೋದಕ್ಕೆ ಇಷ್ಟ ಇಲ್ಲ. ವಿಕ್ಕಿ ಅವ್ರ ಜೊತೆನೆ ಶಾಸ್ತ್ರಗಳನ್ನ ಮಾಡ್ಕೋಬೇಕು ಅಂತ ಆಸೆ ಇತ್ತು, ಆದ್ರೆ ಅದ್ಯಾವ್ದು ಆಗಲ್ಲ ಅಂತ ಹಿಂಸೆ ಆಗ್ತಿದೆ. ಒಳ್ಳೆ ಕತೆ ಕಣೆ ನಿಂದು. ಸ್ಟೋರಿ ಪ್ಲಾನ್ ಎಲ್ಲ ಹೇಳಾಗಿದೆ, ಕತೆಲ್ ನೀನೇ ಟ್ವಿಸ್ಟು. ಈ ಕತೆಲ್ ಸ್ವಲ್ಪ ಮಸಾಲೆ ಸೇರಿಸಿ ಅಂತೆಲ್ಲ ಹೇಳ್ಬಾರ್ದಪ್ಪ. ಇರಮ್ಮು, ನೋಡ ಆರ್ತಿ, ಗೌರಿ ಪೂಜೆಯಿಂದ ಮಂಟಪದವರೆಗೂ ಯಾವ ವಿಶೇಷ ಶಾಸ್ತ್ರನೂ ಇರಲ್ಲ. ಆ ಗೌರಿ ಪೂಜೆಯಲ್ಲಿ ನಿನ್ನ ಮತ್ತೆ ವಿಕಿರಣನ್ ಮದುವೆ ಚೆನ್ನಾಗಾಗ್ಲಿ ಅಂತ ಬೇಡ್ಕೊಂಡ್ರೆ ಆಯ್ತು, ಟೆನ್ಷನ್ ಮಾಡ್ಕೋಬೇಡ. ಬೇಡ್ಕೊಳ್ಳೋದ್ರಲ್ಲಿ ಹರಕೆ ಕಟ್ಕೊಳ್ಳೋದ್ರಲ್ಲಿ ನಮ್ಮಕ್ಕ ವರ್ಲ್ಡ್ ಫೇಮಸ್. ಒಂದಕ್ಕೆ ಎರಡು ಕಟ್ಕೋತಾಳೆ ಬಿಡಿ. ಒಂದಕ್ಕೆ ಎರಡಲ್ಲ ಕಣೆ, 100ಕ್ಕೆ ಸಾವಿರ. ಸರಿ ಸರಿ ನಡೀರಿ, ಆರ್ತಿ ರೆಸ್ಟ್ ಮಾಡ್ಲಿ. ಹಿಂಗೆ ಮಾತಾಡ್ತಾ ಇದ್ರೆ ಟೈಮ್ ಹೋಗುತ್ತೆ ಗೊತ್ತಾಗಲ್ಲ. ದಿಸ್ ಇಸ್ ಟೂ ಮಚ್ ವೇದಾಂತ್. ಆರ್ತಿನ ಮದುವೆ ಆಗಲ್ಲ ಅಂತ ಎಲ್ಲರೂ ನಂಬಿಸಿರೋ ಗೌತಮ್ ಆರ್ತಿನ ಹೇಗೆ ನೋಡ್ತಿದ್ದ ಗೊತ್ತಾ? ಛೇ, ನನಗೆ ಹೇಳೋಕ್ಕೂ ಹಿಂಸೆ ಆಗ್ತಿದೆ. ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಬೌಟ್ ಇಟ್. ನಾಳೆ ಗೌತಮ್ ಹೆಂಡ್ತಿನ ಛತ್ರ ಕರೆಸ್ಬೇಕು ಅಂತ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ನ ಅರೇಂಜ್ ಮಾಡಿದ್ದೆ. ಆದರೆ ಗೌತಮ್ ಅವಳಿಗೆ ಏನು ಮಾಡಿದಾನೋ ಗೊತ್ತಿಲ್ಲ. ಅವಳೆಲ್ಲೂ ಕಾಣಿಸ್ತಿಲ್ಲ ಅಂತ ಡಿಟೆಕ್ಟಿವ್ ಹೇಳ್ತಾ ಇದ್ದಾನೆ. ಹಾಗಿದ್ರೆ ನಾವೀಗ ಹೆಲ್ಪ್ಲೆಸ್ ಆಗಿಬಿಟ್ಟಿದ್ದೀವಿ. ಏನು ಮಾಡೋಕ್ಕೂ ಆಗಲ್ವಾ ವೇದಾಂತ್? ನಾನು ಬೇರೆ ದಾರಿ ಹುಡುಕ್ತಾ ಇದ್ದೀನಿ. ನೀವು ಒಂದ್ಸಲ ಕಾಂತಂಗೆ ಕಾಲ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಿ. ನಾನು ಅವ್ನಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಂಗೆ ಇಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ. ನಾನು ಇನ್ನೊಂದ್ಸಲ ಡಿಟೆಕ್ಟಿವ್ ಹತ್ರ ಫಾಲೋ ಅಪ್ ಮಾಡಿ ನೋಡ್ತೀನಿ. ಅಯ್ಯೋ, ಇವ್ರು ಕೊಟ್ಟು ತಾಳಿ ಸರ ಎಲ್ಲಿ ಹೋಯ್ತು? ಅಗ್ರಜ, ಮಾವ ರೇಡರ್ ಹಾಕಿ ನಮ್ಮನ್ನೇ ಟಾರ್ಗೆಟ್ ಮಾಡಿ ನೋಡ್ತಾ ಇದ್ದಾರೆ. ಏನಾದರೂ ಮಾಡು. ಚೇರ್ ಜೋಡಿಸು. ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರ್ತಿದೆ ಅನ್ಸುತ್ತೆ. ನೀನು ಆ ಕಡೆ ಹೋಗು, ನಾನು ಈ ಕಡೆ ಹೋಗ್ತೀನಿ. ಯಾರು ನೀನು? ಇಲ್ಲೇನು ಮಾಡ್ತಾ ಇದ್ಯಾ? ಅದು ನಾವು ಡೆಕೋರೇಷನ್ ಅವರು. ಏಯ್, ಸುಳ್ಳು ಬಗಳ್ಬೇಡ. ಯಾರು ನೀನು? ನಿಜ ಹೇಳೋ. ನಿಜ ಹೇಳ್ಚೋ ಇಲ್ವೋ? ಯಾರು ನೀನು ಹೇಳು. ಸರ್, ಏನಾಯ್ತು ಸರ್? ಏನಾದರೂ ತೊಂದರೆ ಆಯ್ತಾ? ನೀನು ಯಾರು? ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ, ಕಳ್ಳರ ಥರ ಓಡಾಡ್ತಾ ಇದ್ದೀರಾ.
ನಿಮ್ಮಿಬ್ರದ್ದು ಒಂದೇ ಗ್ಯಾಂಗು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳಿ, ಇಲ್ಲೇನ್ ಮಾಡೋದಕ್ಕೆ ಬಂದಿದ್ದೀರಾ? ಚಿಕ್ಕಪ್ಪ ಏನಾಯ್ತು? ನೋಡ್ ಸಾರ್ಥಕ, ಯಾರಿಗೂ ಗೊತ್ತಿಲ್ಲದೆ ಇರೋ ಒಳಗ್ ನುಗ್ಗಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದಾರೆ. ರೀ, ಯಾಕೆ ಕೂಗಾಡ್ತಿದ್ದೀರಾ? ಬಂದವರೆಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ. ಕೊಳ್ರು ಬಂದಿದ್ದಾರೆ ಪುರಿ. ನಾನು ಇವರಿಬ್ರನ್ನು ತುಂಬಾ ಹೊತ್ತಿಂದ ಗಮನಿಸ್ತಾ ಇದ್ದೀನಿ. ಮದುವೆ ಮನೆ ಅಲ್ವಾ, ಹೊಂಚಾಗ್ತಾ ಇದ್ದಾರೆ. ಚಾನ್ಸ್ ಸಿಕ್ಕ ಕೂಡಲೇ ಚಿನ್ನ ಕದಿಯೋ ಪ್ಲಾನ್ ಹಾಕಿದ್ದಾರೆ. ಏನ್ರಯ್ಯ ನೀವು, ಮೊದಲೇ ನಾವು ಬಡವರು. ಮದುವೆನಲ್ಲಿ ಊಟ ಚೆನ್ನಾಗಿಲ್ಲ ಅಂದರೆ 1000 ಮಾತು ಕೇಳಬೇಕು. ಅಂಥದ್ರಲ್ಲಿ ನೀವಿಂಥ ಕೆಲಸ ಮಾಡಕ್ಕೆ ಬಂದಿದ್ದೀರಲ್ಲ. ಇಲ್ಲ, ನಾವು ಅಂಥವ್ರಲ್ಲ. ಹುಚ್ಚ ಬಾಯಿ, ನಿಮ್ ವೇಷ ನೋಡಿದ್ರೆ ಗೊತ್ತಾಗಲ್ವಾ ನೀವೆಂಥವ್ರು ಅಂತ? ಸಾರ್ಥಕ, ಈಗಲೇ ಇದಕ್ಕೇನಾದ್ರೂ ಮಾಡಲೇಬೇಕು. ಚಿಕ್ಕಪ್ಪ ಇವ್ರೇನು ಕದ್ದಿಲ್ಲ ಅನ್ಸುತ್ತೆ. ಸಮಯ ಸಾಧಿಸ್ತಾ ಇದ್ದಾರೆ ಸಾರ್ಥಕ, ಇನ್ನೂ ಅವಕಾಶ ಸಿಕ್ಕಿಲ್ಲ ಅಷ್ಟೇ. ಮೊದಲು ನೀನು ಪೊಲೀಸರಿಗೆ ಫೋನ್ ಮಾಡು. ಇದ್ಯಾಕೋ ಸೀರಿಯಸ್ ಆಗ್ತಿದೆಯಲ್ಲ? ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾವು ಕಳ್ಳರಲ್ಲ, ಅರೇಂಜ್ಮೆಂಟ್ಸಿಗೆ ಬಂದಿದ್ದೀವಿ. ಹೀಗೆಲ್ಲ ಸುಳ್ಳು ಕತೆ ಕೇಳ್ಕೊಂಡು ನಾನು ಸುಮ್ಮನಾಗ್ತೀನಿ ಅನ್ಕೊಂಡ್ರಾ? ನಾವು ಯಾರನ್ನ ಡೆಕೋರೇಷನ್ ಕರೆದಿದ್ದೀವಿ, ಆ ಹುಡುಗರು ಯಾರು ಅಂತ ನಮಗೆ ಗೊತ್ತಿಲ್ವಾ? ಈಗಲೇ ಎಲ್ಲರನ್ನು ಕರೆಸಿ ವಿಚಾರಿಸ್ತೀನಿ. ಆಗ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ಎಲ್ರಿಗೂ ಗೊತ್ತಾಗತ್ತೆ. ಚಿಕ್ಕಪ್ಪ ಯಾವುದಕ್ಕೂ ಒಂದ್ಸಲ ಇಂಥ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದಕ್ಕಾಗೋದಿಲ್ಲ. ಮೊದಲು ನೀನು ಪೊಲೀಸರಿಗೆ ಫೋನ್ ಮಾಡೋ. ಯಾಕೋ ತಡ ಮಾಡ್ತಾ ಇದ್ಯಾ? ಮೊದಲು ಕಾಲ್ ಮಾಡು. ಸರ್ ಇರಿ ಸರ್, ಟೆನ್ಷನ್ ಮಾಡ್ಕೊಳ್ಬಿಡಿ, ನಾವು ಕಳ್ಳರಲ್ಲ. ನಿಮಗೆ ಹೀಗೆ ಹೇಳಿದ್ರೆ ಬುದ್ಧಿ ಬರಲ್ಲ. ಸಾರ್ಥಕ, ಕಾಲ್ ಮಾಡೋ. ಪೊಲೀಸರು ಬರೋದಕ್ಕಿಂತ ಮುಂಚೆ ಡೆಕೋರೇಟರ್ಸ್ನ ಕರೆಸಿ ಸತ್ಯ ಏನು ಅಂತ ಇತ್ಯರ್ಥ ಮಾಡ್ತೀನಿ. ಆಮೇಲೆ ಇವ್ರನ್ನ ಹೇಳ್ಕೊಂಡು ಹೋಗ್ಲಿ. ಒಂದು ಸಣ್ಣ ವೇಷ ಮೇಂಟೈನ್ ಮಾಡೋಕ್ಕೂ ಬರಲ್ವಲ್ಲಯ್ಯ ನಿಮಗೆ? ಛೇ. ಸರ್ ಒಂದು ನಿಮಿಷ ಸಮಾಧಾನ ತಗೊಳ್ಳಿ. ಆ್ಯಕ್ಚುಲಿ ಅದೇನಾಯ್ತು ಅಂದರೆ, ಇದಕ್ಕೆ ಕಾಯ್ತಾ ಇದ್ದೆ. ಈಗ ಚಿಕ್ಕಪ್ಪ ಇವ್ರನ್ನ ಒದ್ದೋಡಿಸ್ತಾರೆ. ಅಲ್ಲಿಗೆ ವಿಕ್ಕಿ ಆರ್ತಿ ಮದುವೆ ಆದಂಗೇನೆ. ಈಗೇನು ಹೇಳ್ತೀಯಪ್ಪ? ಈ ನಿಮ್ಮ ವೇಷ ಎಲ್ಲ ಮೋಸ ಮಾಡೋದಕ್ಕೆ ತಾನೇ?